ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ನೃಸಿಂಹಮಖಿಲಾಜ್ಞಾನತಿಮಿರಾಶಿಶಿರದ್ಯುತಿಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಕಥಾಲಕ್ಷಣಮಂಜಸಾ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈ ವೈಶಾಖ ಮಾಸದಲ್ಲಿ ಅನೇಕ ಭಗವಂತನ ಅವತಾರಗಳು ಆದ ದಿನಗಳಿದೆ. ಅದರಲ್ಲಿ ನರಸಿಂಹ ಜಯಂತಿಯು ಕೂಡ ಒಂದು. ಆ ನರಸಿಂಹ ಜಯಂತಿ ನಿಮಿತ್ತವಾಗಿ ನರಸಿಂಹದೇವರ ಬಗ್ಗೆ ಒಂದೆರಡು ಮಾತುಗಳನ್ನು ಯಥಾಮತಿ ಪ್ರಯತ್ನ ಪಡ್ತೇನೆ. ನರಸಿಂಹದೇವರು ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡತಕ್ಕಂತಹ ದೇವರು. ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ. ಅನೇಕ ರೂಪಗಳಿದೆ ಭಗವಂತನದ್ದು, ಆದರೆ ನರಸಿಂಹ ರೂಪ ವಿಶೇಷವಾದಿ ದುರಿತ ನಿವಾರಕವಾದ ರೂಪ ಅಂತ ಕೊಂಡಾಡಿದ್ದಾರೆ. ಅಂಥ ನರಸಿಂಹ ಜಯಂತಿ ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ದಿವಸ ಬರ್ತಾ ಇದೆ. ಇದೇ ಮೇ ಮಾಸದ 21ನೇ ತಾರೀಕಿನ ದಿವಸ. ಅನೇಕ ಅವತಾರಗಳಾಗಿದೆ. ಸ್ವಾರಸ್ಯ ಅಂದರೆ ಈ ಮಾಸದ ಈ ಪಕ್ಷದಲ್ಲಿ ಭಗವದ್ ಅವತಾರಗಳಾದಷ್ಟು ಇನ್ಯಾವ ಮಾಸದಲ್ಲಿಯೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ ಭಗವದ್ ಅವತಾರಗಳು ಈ ಶುಕ್ಲ ಪಕ್ಷದಲ್ಲಿ, ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ ನಡೆದಿದೆ. ಅಕ್ಷಯ ತೃತೀಯ ದಿವಸ ಪರಶುರಾಮ ಜಯಂತಿ, ಪರಶುರಾಮ ದೇವರು ಆವಿರ್ಭವಿಸಿದ ದಿವಸ. ಅದೇ ಮುಂದೆ ವೈಶಾಖ ಮಾಸದ ದ್ವಾದಶಿ ದಿವಸ ವೇದವ್ಯಾಸ ಜಯಂತಿ, ವೇದವ್ಯಾಸ ದೇವರು ಅವತಾರ ಮಾಡಿರ್ತಕ್ಕಂಥ ದಿವಸ. ಮುಂದೆ ನರಸಿಂಹ ಜಯಂತಿ ಚತುರ್ದಶಿ. ಇದರ ಮಧ್ಯದಲ್ಲಿ ವೈಶಾಖ ಶುದ್ಧ ದಶಮಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ. ಅಂತಹ ಒಂದು ವಿಶೇಷವಾದ ಪಕ್ಷ ವೈಶಾಖ ಮಾಸದ ಶುಕ್ಲ ಪಕ್ಷ. ಅದರಲ್ಲಿ ನರಸಿಂಹ ಜಯಂತಿಯೂ ಒಂದು ಆಗಿದೆ. ಆದ್ದರಿಂದ ಅಂಥ ನರಸಿಂಹದೇವರ ಮಹಿಮೆಯನ್ನು ಎಷ್ಟು ಹೇಳಿದರೂ ಕಡಿಮೆಯೇ. ಆದರೂ ವಾಕ್ಶುದ್ಧಿಗಾಗಿ ಒಂದೆರಡು ಮಾತುಗಳನ್ನು ಹೇಳೋಣ. ನರಸಿಂಹದೇವರು ನಮ್ಮ ದುರಿತ ನಿವಾರಕವಾದ ದೇವರು ಅಂತ ಹೇಳಿದ್ವಿ. ಮತ್ತು ನರಸಿಂಹದೇವರು ಯಾವಾಗಲೂ ಕ್ರೋಧವುಳ್ಳಂಥವರು, ಸಿಟ್ಟಿನ ರೂಪವನ್ನು ತೋರ್ತಕ್ಕಂಥವರು ಎಂಬುದಾಗಿ ಅನೇಕ ಜನ ಹೇಳ್ತಾರೆ. ಸಿಟ್ಟು ಅಂತನ್ನೋದು ಏನದು? ಅಜ್ಞಾನದಿಂದಾಗಿ ಬರತಕ್ಕಂಥದ್ದು. ಹಾಗಾದರೆ ಅಜ್ಞಾನ ಇದೆಯಾ ಭಗವಂತನಿಗೆ? ಹಾಗಿಲ್ಲ ಅಂತ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ. ಕ್ರೋಧ ಕ್ಷಮಾತ್ಮಕೋ ಯಸ್ಯ ಅಂತ ಹೇಳ್ತಾರೆ. ಕ್ರೋಧ ಕ್ಷಮಾತ್ಮಕೋ ಯಸ್ಯ. ಕ್ರೋಧವೂ ಕೂಡ ಕ್ಷಮಾತ್ಮಕವಾಗಿದೆ. ಬೇರೆ ನಮ್ಮ ಕ್ರೋಧ ಅದು ಕ್ಷಮಾತ್ಮಕವಾಗಿಲ್ಲ. ಭಗವಂತನ ಕ್ರೋಧ ಅದು ಕ್ಷಮಾತ್ಮಕವಾಗಿದೆ ಅಂತ ಹೇಳ್ತಾರೆ. ನಾಗಕನ್ನಿಕೆಯರು ಕಾಳಿಯ ನಾಗನನ್ನು ದಮನ ಮಾಡಿದಾಗ ನಾಗಕನ್ನಿಕೆಯರೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ, ನಿನ್ನ ಕ್ರೋಧವು, ನಿನ್ನ ಸಿಟ್ಟು ಕೂಡ ಅದು ನಮಗೆ ಅನುಗ್ರಹ ಕವಚವಾಗಿದೆ. ಆದ್ದರಿಂದ ಭಗವಂತನ ಕ್ರೋಧ ಅದು ಅಜ್ಞಾನ ಮೂಲಕವಾಗಿ ಬಂದಿರುವಂಥದ್ದಲ್ಲ. ಕ್ರೋಧ ಕ್ಷಮಾತ್ಮಕೋ ಯಸ್ಯ, ಅದು ಕ್ಷಮಾರೂಪವಾದ ಕ್ರೋಧ ಅದು ಅಂತ ನಿರ್ಣಯ ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಭಗವಂತ ನರಸಿಂಹ ಅನೇಕ ದುರಿತ ನಿವಾರಣೆ
ಮಾಡುವ ಒಂದು ರೂಪ ಅಂತ ಪ್ರಸಿದ್ಧವಾಗಿದೆ. ಈ ನರಸಿಂಹದೇವರ ಸ್ತೋತ್ರವನ್ನು ಆಚಾರ್ಯ ಮಧ್ವರು ಅನೇಕ ತಮ್ಮ ಗ್ರಂಥಗಳಲ್ಲಿ ಮಂಗಳಾಚರಣೆಯ ಶ್ಲೋಕವನ್ನಾಗಿ ಸ್ತೋತ್ರ ಮಾಡಿದ್ದಾರೆ. ಮಾಯಾವಾದ ಖಂಡನದ ಮೊದಲನೆಯ ಶ್ಲೋಕ ನರಸಿಂಹೋಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಅಂತ. ಕಥಾಲಕ್ಷಣದ ಮೊದಲನೇ ಶ್ಲೋಕ ನೃಸಿಂಹಮಖಿಲಾಜ್ಞಾನ ತಿಮಿರಾ ಶಿಶಿರದ್ಯುತಿಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಕಥಾಲಕ್ಷಣ ಮಂಜಸ ಅಂತ. ಇಲ್ಲಿ ಕಥಾಲಕ್ಷಣದಲ್ಲಿ ಪ್ರಾರಂಭದಲ್ಲಿಯೂ ನರಸಿಂಹದೇವರ ಸ್ಮರಣೆ ಮಾಡಿದ್ದಾರೆ, ಅಂತ್ಯದಲ್ಲಿಯೂ ಕೂಡ ನರಸಿಂಹದೇವರ ಸ್ಮರಣೆ ಮಾಡಿದ್ದಾರೆ. ಸದೋದಿತ ಮಿತಜ್ಞಾನ ಪೂರವಾರಿತ ಹೃತ್ತಮಾಹ ನರಸಿಂಹ ಪ್ರಿಯತಮಃ ಪ್ರಿಯತಾಂ ಪುರುಷೋತ್ತಮಃ ಅಂತ ನರಸಿಂಹದೇವರ ಸ್ಮರಣೆಯನ್ನು, ನರಸಿಂಹದೇವರ ಸ್ತೋತ್ರವನ್ನು ಅಲ್ಲಲ್ಲಿ ವಿಸ್ತಾರವಾಗಿ ಆಚಾರ್ಯ ಮಧ್ವರು ಮಾಡಿದ್ದಿದೆ. ಅದಕ್ಕಿಂತ ಹೆಚ್ಚಿಂದು ನಮ್ಮಲ್ಲಿ ಪ್ರಸಿದ್ಧವಾದದ್ದು ವಾಯುಸ್ತುತಿ. ಯಾವ ತ್ರಿವಿಕ್ರಮ ಪಂಡಿತಾಚಾರ್ಯರು ಕೃಷ್ಣನ ಗರ್ಭಗುಡಿಯಲ್ಲಿ ಮಧ್ವ ರೂಪದಿಂದ ಪೂಜೆ ಮಾಡುವಾಗ, ಇನ್ನೇನು ಪೂಜೆ ಮುಗಿತು ಅನ್ನುವಾಗ ಕಣ್ಣು ಹಾಯಿಸಿ ನೋಡಿದಾಗ ಹನುಮ ಭೀಮ ಮಧ್ವ ರೂಪದಿಂದ ರಾಮ ಕೃಷ್ಣ ವೇದವ್ಯಾಸ ರೂಪಿಯಾದ ಪರಮಾತ್ಮನನ್ನು ಪೂಜೆ ಮಾಡುವ ಒಂದು ಆ ಭಂಗಿಯನ್ನು ನೋಡಿ ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯನ್ನು ರಚನೆ ಮಾಡಿದ್ದಾರೆ. ಆ ವಾಯುಸ್ತುತಿಯಲ್ಲಿ ವಾಯುದೇವರ ಮೂಲ ರೂಪದ ವರ್ಣನೆ ಇದೆ, ಅನಂತರ ಹನುಮದ್ ರೂಪದ ವರ್ಣನೆ ಇದೆ, ಭೀಮರೂಪದ ವರ್ಣನೆ ಇದೆ, ಹಾಗೆಯೇ ಮಧ್ವರೂಪದ ವರ್ಣನೆ ಇದೆ. ಇದನ್ನೆಲ್ಲ ರಚನೆ ಮಾಡಿ ಆಶು ಕವಿಗಳವರು, ಅದನ್ನೇನು ಕುತ್ಕೊಂಡು ಬರೆದದ್ದಲ್ಲ, ಅಲ್ಲಿಯೇ ಅವರ ಬಾಯಿಂದ ಬಂದಿರತಕ್ಕಂಥ ಸ್ತೋತ್ರ ಅದು. ಅಂಥ ವಾಯುಸ್ತುತಿಯನ್ನು ಮಧ್ವರ ಮುಂದೆ ಇಟ್ಟಾಗ ಇದು ನನ್ನ ಸ್ತುತಿ ಆಯಿತು, ಕೇವಲ ವಾಯುಸ್ತುತಿ ಆಯಿತು. ಆದ್ದರಿಂದ ಮೊದಲಿಗೆ ನಖಸ್ತುತಿ ಅಂತ ಅವರು ಬರೆದುಕೊಟ್ಟರು 2 ಶ್ಲೋಕಗಳನ್ನು. ಅದು ಆಚಾರ್ಯರ ಕೃತಿಗಳಲ್ಲಿ ಅದು ಒಂದು ಸೇರಿಕೊಂಡಿದೆ. 2 ಶ್ಲೋಕ ನರಸಿಂಹದೇವರ ಬಗ್ಗೆ ಇರತಕ್ಕಂಥ ಸ್ತೋತ್ರ, ಅದು ನಖಸ್ತುತಿ ಅಂತ. ಇದನ್ನು ಸಂಪುಟಾಕಾರವಾಗಿ ವಾಯುಸ್ತುತಿಯ ಮೊದಲು ಹೇಳಬೇಕು, ಅನಂತರವೂ ಹೇಳಬೇಕು ಅನ್ನುವ ದೃಷ್ಟಿಯಿಂದ ಆ ನಖಸ್ತುತಿಯನ್ನು ಮಾಡಿಕೊಟ್ರು. ಆದ್ದರಿಂದಲೇ ಇವತ್ತಿನ ದಿವಸ ವಾಯುಸ್ತುತಿಯನ್ನು ಹೇಳುವಾಗ ಎಲ್ಲರೂ ಕೂಡ ಆ ನರಸಿಂಹ ನಖಸ್ತುತಿಯನ್ನು ಹೇಳಿ, ವಾಯುಸ್ತುತಿಯನ್ನು ಹೇಳಿ, ಮತ್ತೆ ನಖಸ್ತುತಿಯನ್ನು ಹೇಳಿ ಪರಿಪೂರ್ಣಗೊಳಿಸ್ತಾರೆ. ಆ ನಖಸ್ತುತಿಯಲ್ಲಿ ವರ್ಣನೆ ಮಾಡ್ತಾರೆ. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ ಕುಂಭೋಚ್ಚ ದ್ರಿವಿಪಾಟನಾಧಿಕಪಟು ಪ್ರತ್ಯೇಕ ವಜ್ರಾಯುತ. ನರಸಿಂಹದೇವರ ಒಂದೊಂದು ಉಗುರುಗಳು ಕೂಡ ಪ್ರತ್ಯೇಕ ವಜ್ರಾಯುತ ಅಂತಾರೆ. ಒಂದೊಂದು ವಜ್ರಾಯುಧದಂತೆ ಇದೆ ಅಂತೆ. ನರಸಿಂಹದೇವರ ಒಂದೊಂದು ಉಗುರು ಕೂಡ ಒಂದೊಂದು ವಜ್ರಾಯುಧದಂತೆ ಇದೆ. ಅಂಥ ಉಗುರುಗಳು ಪಾಂತುಸ್ಮಾನ್, ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಿದ್ದಾರೆ. ಹೇ ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ನೈಮೇಷು ತುಸ್ತೇ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತಃ ಅಪಾಸ್ತಂ ರಸೋ ಯೋಷ್ಟಮಃ. ಪರಮಾತ್ಮನೇ, ಎಲ್ಲ ಕಡೆ ನೋಡಿದರೂ ಕೂಡ ನಿನಗೆ ಸಮಾನನಾದ ವ್ಯಕ್ತಿಯೇ ಕಾಣಿಸ್ತಾ ಇಲ್ಲ. ಇನ್ನು ನಿನಗಿಂತ ಉತ್ತಮನಾದ ವ್ಯಕ್ತಿಯಲ್ಲಿ ಬಂದ. ಎಲ್ಲಾದರೂ ಉತ್ತಮ ವ್ಯಕ್ತಿ ಕಂಡ ಅಂದರೆ ಅಪಾಸ್ತಂ ರಸೋ ಯೋಷ್ಟಮಃ, 8ನೇ ರಸವನ್ನು ನೋಡಿದಂತೆ. ಜಗತ್ತಿನಲ್ಲಿ 8ನೇ ರಸ ಅಂತೊಂದಿಲ್ಲ, 7ನೇ ರಸವೇ ಇಲ್ಲ. 8ನೇ ರಸ ಎಲ್ಲಿಂದ? ಷಡ್ರಸಗಳಷ್ಟೇ, ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ ಎಂಬುದಾಗಿ 6 ರಸಗಳು. 7ನೇ ರಸವೇ ಇಲ್ಲ. 8ನೇ ರಸ ಎಲ್ಲಿಂದ ಬರಬೇಕು? ಆದ್ದರಿಂದ ಆ 8ನೇ ರಸದಂತೆ ಪರಮಾತ್ಮನಿಗಿಂತ ಉತ್ತಮನಾದ ವ್ಯಕ್ತಿ ಅಪಾಸ್ತ, ಇಲ್ಲವೇ ಇಲ್ಲ ಅಂತ. ಅಷ್ಟೇ ಅಲ್ಲ, ನರಸಿಂಹದೇವರ ಒಂದು ತುದಿ ಕಣ್ಣಿನ ಕಿಡಿಯಿಂದ ಬ್ರಹ್ಮೇಶ ಶಕ್ರಾದಿಗಳು ಭಸ್ಮೀಭೂತರಾಗಿಬಿಡ್ತಾರಂತೆ ಅಂತ ಹೇಳ್ತಾರೆ, ಸುಟ್ಟು ಭಸ್ಮ ಆಗಿಬಿಡ್ತಾರೆ ಅಂತ ಹೇಳ್ತಾರೆ. ಅಂಥ ಒಂದು ಸಾಮರ್ಥ್ಯ ಅದು ನರಸಿಂಹದೇವರು. ಅಂಥ ನರಸಿಂಹದೇವರ ರೂಪ ದಶಾವತಾರಗಳಲ್ಲಿ ಒಂದು ಅದು 4ನೇದಾಗಿರ್ತಕ್ಕಂಥ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ. ಆ ನಾರಸಿಂಹವನ್ನು ದಶಾವತಾರಗಳಲ್ಲಿ 4ನೇ ಅವತಾರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕೇವಲ ಪ್ರಹ್ಲಾದನನ್ನು ನಿಮಿತ್ತೀಕರಿಸಿಕೊಂಡು ಪ್ರಹ್ಲಾದನ ಭಕ್ತಿ ಪ್ರಸಿದ್ಧಿ, ಆ ಪ್ರಹ್ಲಾದನ ಭಕ್ತಿ ಪ್ರಸಿದ್ಧಿ ಆಗಿದ್ದರೂ ಕೂಡ
ಆ ಪ್ರಹ್ಲಾದನು ಆ ರೀತಿಯಾಗಿ ಭಕ್ತಿಯನ್ನು ತೋರಿಸಿದಂತೆ ಎಲ್ಲರೂ ಕೂಡ ಭಗವಂತನಲ್ಲಿ ಭಕ್ತಿ ತೋರಿಸಿದರೆ ನಮಗೆ ಆ ನರಸಿಂಹದೇವರು ಪಾಪಗಳನ್ನು ಪರಿಹಾರ ಮಾಡುವುದರ ಮುಖಾಂತರ ನಮಗೆ ಇಷ್ಟವನ್ನು ಕೊಡ್ತಾರೆ ಅಂತ ಇದರ ತಾತ್ಪರ್ಯ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿದ್ರು, ಹಿಂದೆ ಒಬ್ಬ ಹಿರಣ್ಯಕಶಿಪು ಇದ್ದ, ಈಗ ಮನೆ ಮನೆಗೆ ಒಬ್ಬ ಹಿರಣ್ಯಕಶಿಪು ಇದ್ದಾನೆ. ಮನೆ ಮನೆಗೆ ಹಿರಣ್ಯಕಶಿಪು ಇದ್ದಾನೆ ಅಂದರೆ ಏನರ್ಥ? ವಿಪರೀತ ಜ್ಞಾನ ಅಜ್ಞಾನ ತುಂಬಿಕೊಂಡಿರತಕ್ಕಂಥ ಈ ವ್ಯಕ್ತಿಗಳೇ ಒಂದು ಹಿರಣ್ಯಕಶಿಪು. ಅಂಥ ಒಂದು ಹಿರಣ್ಯಕಶಿಪುವಿನ ದಮನ ಆಗಲಿಕ್ಕೆ ಅಲ್ಲಿ ಹೇಗೆ ಪ್ರಹ್ಲಾದನು ಬೇಕಾಯಿತು, ಹಾಗೆ ಈಗಲೂ ಕೂಡ ಮನೆ ಮನೆಗೆಲ್ಲ ಬೀದಿ ಬೀದಿಗೆ ಒಂದು ಪ್ರಹ್ಲಾದರಾಜರು ಬೇಕು, ಪ್ರಹ್ಲಾದರಾಜರ ಅವತಾರರಾದ ರಾಯರ ವೃಂದಾವನ ಬೇಕು, ರಾಯರ ಮಠ ಬೇಕು ಅಂತ ಹೇಳ್ತಾ ಇದ್ದರು. ಆದ್ದರಿಂದ ಅಂಥ ಒಂದು ಪ್ರಹ್ಲಾದನ ಮುಖಾಂತರ ನರಸಿಂಹದೇವರು ಬಂದು ಆ ಹಿರಣ್ಯಕಶಿಪುವನ್ನು ದಮನ ಮಾಡೇ ಮಾಡ್ತಾರೆ. ನಮ್ಮಲ್ಲಿರುವ ಅಜ್ಞಾನ, ವಿಪರೀತ ಜ್ಞಾನ, ಆಸುರಿ ಶಕ್ತಿ ಇದೆಯಲ್ಲ, ಇದೇ ಹಿರಣ್ಯಕಶಿಪು. ಆ ಹಿರಣ್ಯಕಶಿಪು ಸಂಹಾರ ಆಗಬೇಕು ಅಂತಾದರೆ ಪ್ರಹ್ಲಾದನಂಥ ಭಕ್ತಿ ಬೇಕು. ಆ ಪ್ರಹ್ಲಾದನಂಥ ಭಕ್ತಿಯನ್ನು ನಾವು ಮಾಡಿದರೆ ನರಸಿಂಹದೇವರು ಕಂಬದಿಂದ ಆವಿರ್ಭೂತರಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಪ್ರಹ್ಲಾದನನ್ನು ರಕ್ಷಣೆ ಮಾಡಿದಂತೆ ನಮ್ಮನ್ನು ಕೂಡ ರಕ್ಷಣೆ ಮಾಡ್ತಾರೆ ಅಂತನ್ನೋದು ಇಲ್ಲಿ ಮುಖ್ಯವಾಗಿರತಕ್ಕಂಥ ವಿಚಾರ. ಈ ರೀತಿಯಾಗಿ ನರಸಿಂಹದೇವರು ಕಂಬದಿಂದ ಆವಿರ್ಭೂತರಾದರು ಅಂತ ಹೇಳ್ತಾರೆ. ಭಾಗವತದಲ್ಲಿ ಹೇಳುವಾಗ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಪ್ರಹ್ಲಾದನು ಎಲ್ಲ ಕಡೆ ಇದ್ದಾನೆ ಅಂತ ಏನು ಮಾತು ಹೇಳಿದ್ದ ಅದನ್ನು ಸತ್ಯವನ್ನಾಗಿ ಮಾಡುವುದಕ್ಕೋಸ್ಕರ ಮತ್ತು ಎಲ್ಲರಲ್ಲೂ ತಾನಿದ್ದಾನೆ, ತನ್ನ ವ್ಯಾಪ್ತಿ ಎಲ್ಲರಲ್ಲೂ ಇದೆ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ, ಮೃಗವೂ ಅಲ್ಲ ಮಾನುಷವೂ ಅಲ್ಲ, ಅತ್ಯದ್ಭುತವಾದ ನರಸಿಂಹ ರೂಪದಿಂದ ಪ್ರತ್ಯಕ್ಷನಾದ ಅಂತ ಹೇಳ್ತಾರೆ. ಎಲ್ಲ ಕಡೆಯಲ್ಲಿಯೂ ಭಗವಂತ ಇದ್ದಾನೆ ಅಂತ, ಸ್ತಂಭದಲ್ಲಿಯೂ ಭಗವಂತ ಇದ್ದಾನೆ ಅಂತ ಹಿರಣ್ಯಕಶಿಪು ಹೇಳಿದಾಗ ಯಾಕಿಲ್ಲ ಅಲ್ಲೂ ಇದ್ದಾನೆ ಅಂದ ಪ್ರಹ್ಲಾದ. ಅವನ ಮಾತು ಸತ್ಯ ಮಾಡಬೇಕಾಗಿತ್ತು. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ, ತನ್ನ ಭೃತ್ಯನಾಗಿರತಕ್ಕಂಥ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡಬೇಕಾಗಿತ್ತು. ಹಾಗೆ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಬೇಕಾಗಿತ್ತು. ವರ ಕೊಟ್ಟುಬಿಟ್ಟಿದ್ದ, ಅಲ್ಲಿ ಆಗಬಾರ್ದು, ಇಲ್ಲಿ ಆಗಬಾರ್ದು, ಒಳಗಾಗಬಾರ್ದು, ಹೊರಗಾಗಬಾರ್ದು, ಮೇಲಾಗಬಾರ್ದು, ಕೆಳಗಾಗಬಾರ್ದು, ಆಯುಧದಿಂದ ಆಗಬಾರ್ದು, ಹೀಗೆಲ್ಲ ಹಿರಣ್ಯಕಶಿಪುವಿನ ಒಂದು ವರ, ಅದು ವಿಚಿತ್ರ ವರ. ಅದು ಅಂಥ ಒಂದು ವರವನ್ನು ಏನು ಬ್ರಹ್ಮದೇವರು ಕೊಟ್ಟಿದ್ದ, ಆ ಬ್ರಹ್ಮದೇವರ ವರವನ್ನು ಸತ್ಯವನ್ನಾಗಿ ಮಾಡುವುದಕ್ಕೋಸ್ಕರ ಅತ್ಯದ್ಭುತ ರೂಪ ಮುದ್ವಹನ್ ಸ್ತಂಭೆ ಸಭಾಯಾಂ, ಸಭಾ ಮಧ್ಯದಲ್ಲಿ ಆ ಸ್ತಂಭದಲ್ಲಿ ಪ್ರಾದುರ್ಭೂತನಾದ ನರಸಿಂಹ ಅಂತ ಹೇಳ್ತಾರೆ. ಇಲ್ಲಿ ವಾದಿರಾಜರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ವಿರುದ್ಧ ಧರ್ಮಧರ್ಮಿತ್ವಂ ಸರ್ವಾಂತರ್ಯಾಮಿತಾಂ ಹರೇಹೇ ನರಸಿಂಹ ಅದ್ಭುತಸ್ತಂಭ ಸಂಭೂತಃ ಸ್ಪಷ್ಟಯತ್ಯಯಂ ಅಂತ. ಸ್ತಂಭದಿಂದ ಪ್ರಾದುರ್ಭೂತನಾಗಿರತಕ್ಕಂಥ ನರಸಿಂಹ ಎರಡು ಒಂದು ತಾತ್ವಿಕ ವಿಚಾರವನ್ನು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾನೆ ಅಂತ. ಏನು ಅಂದರೆ ವಿರುದ್ಧ ಧರ್ಮಿತ್ವ, ಎರಡು ವಿರುದ್ಧ ಧರ್ಮಗಳಿಗೆ ಒಂದೇ ಧರ್ಮಿ ಆಗಿರೋದು ಅದು ಎಲ್ಲೂ ಇಲ್ಲ. ಈಗ ಔಷ್ಣ್ಯ ಮತ್ತು ಶೈತ್ಯ ಎರಡು ವಿರುದ್ಧವಾದ ಧರ್ಮಗಳು. ಆ ವಿರುದ್ಧವಾದ ಎರಡು ಧರ್ಮಗಳು ಒಂದು ಕಡೆ ಬರಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಔಷ್ಣ್ಯ ಉಷ್ಣ ಪದಾರ್ಥದಲ್ಲೇ ಇರೋದು, ಶೈತ್ಯ ಶೀತ ಪದಾರ್ಥದಲ್ಲೇ ಇರೋದು. ಔಷ್ಣ್ಯ ಶೈತ್ಯ ಎರಡೂ ಒಂದು ಧರ್ಮಿಯಲ್ಲಿ ಬರಲಿಕ್ಕೆ ಸಾಧ್ಯನಾ? ಇಲ್ಲ. ಆದರೆ ನರತ್ವ ಸಿಂಹತ್ವ ಎರಡೂ ವಿರುದ್ಧವಾದ ಧರ್ಮಗಳು. ವಿರುದ್ಧವಾದ ಧರ್ಮಗಳು ಒಂದು ಧರ್ಮಿಯಲ್ಲಿ ನರಸಿಂಹನಲ್ಲಿ ಇದೆ. ವಿರುದ್ಧ ಧರ್ಮಿತ್ವ ಭಗವಂತನಲ್ಲಿ ಮಾತ್ರ ಇರೋದು, ಇನ್ನೆಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಇದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ ಸ್ತಂಭದಿಂದ ಆವಿರ್ಭೂತನಾಗುವುದರ ಮುಖಾಂತರ. ಇನ್ನೊಂದು ಸರ್ವಾಂತರ್ಯಾಮಿತಾಂ ಹರೇಹೇ, ಹರೇಹೇ ಸರ್ವಾಂತರ್ಯಾಮಿತಾಂ ಸ್ಪಷ್ಟಯತೆ, ಭಗವಂತನು ಎಲ್ಲ ಕಡೆ ಇದ್ದಾನೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಯಾಕೆ ಕಂಬದಲ್ಲಿಯೂ ಇದ್ದಾನೆ ಅಂತ ಕೇಳಿದಾಗ ಹೌದು ಕಂಬದಲ್ಲಿದ್ದಾನೆ ಅಂತ
ಹೇಳಿದ ಮೇಲೆ ಆ ಕಂಬದಿಂದಲೇ ಆವಿರ್ಭೂತನಾಗುವುದರ ಮುಖಾಂತರ ಹಾಗಾದರೆ ಎಲ್ಲ ಕಡೆಯಲ್ಲೂ ಇದ್ದಾನೆ ಅಂತಾಯ್ತಲ್ಲ. ಇದೇ ವಾದಿರಾಜ ಶ್ರೀಪಾದಂಗಳವರು ದಶಾವತಾರ ಸ್ತುತಿಯಲ್ಲಿ ಎಲ್ಲ ಪರಮಾತ್ಮನ ಅವತಾರಗಳಿಗೆ ತಂದೆ ತಾಯಿ ಇದ್ದರೂ ಕೂಡ ನರಸಿಂಹದೇವರಿಗೆ ತಂದೆ ತಾಯಿಗಳು ಯಾರು, ಯಾರ ಮಗ ಅಂತ ಹೇಳಬೇಕು? ಈಗ ದಾಶರಥಿ ಅಂತ ಹೇಳ್ತೀವಿ, ಕೌಸಲ್ಯ ಪುತ್ರ ಅಂತ ಹೇಳ್ತೀವಿ ರಾಮನಿಗೆ, ದಶರಥನ ಮಗ ಅಂತ ಹೇಳ್ತೀವಿ, ವಾಸುದೇವ ವಸುದೇವನ ಮಗ ಅಂತ ಕೃಷ್ಣನಿಗೆ ಹೇಳ್ತೀವಿ. ನರಸಿಂಹನನ್ನು ಯಾರ ಮಗ ಅಂತ ಹೇಳೋದು ಅಂತಂದರೆ ಅದಕ್ಕೆ ವಾದಿರಾಜರಂತಾರೆ ದಶಾವತಾರ ಸ್ತುತಿಯಲ್ಲಿ, ಸ್ತಂಭಾರ್ಭಕ ಸಹನ ಡಿಂಭಾಯ ದತ್ತವರ ಗಂಭೀರ ನಾದ ನೃಹರೆ. ಹೇ ಸ್ತಂಭಾರ್ಭಕ, ಎಲೆ ಕಂಬದ ಮಗನೇ ಅಂತ ಹೇಳಿ, ಎಲೆ ಕಂಬದ ಮಗನೇ ಅಂತ ಸ್ತೋತ್ರ ಮಾಡಿದ್ದಾರೆ. ಆದ್ದರಿಂದ ಆ ಕಂಬದಿಂದ ಆವಿರ್ಭೂತನಾಗುವುದರ ಮುಖಾಂತರ ಅಲ್ಲಿ ಪರಮಾತ್ಮ ತಾನು ಸರ್ವಾಂತರ್ಯಾಮಿಯಾಗಿದ್ದಾನೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ ಅನ್ನೋದನ್ನು ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಅಹೋಬಲ ನರಸಿಂಹದೇವರ ವರ್ಣನೆ ಮಾಡುವ ಸಂದರ್ಭದಲ್ಲಿ ಹೇಳಿರತಕ್ಕಂಥ ಮಾತಿದು. ಅನೇಕ ನರಸಿಂಹದೇವರಿದೆ ನಮ್ಮಲ್ಲಿ. ತೊರವಿ ನರಸಿಂಹದೇವರು, ನೀರಾ ನರಸಿಂಹದೇವರು, ಅಹೋಬಲ ನರಸಿಂಹದೇವರು, ಬಂಕಾಪುರ ನರಸಿಂಹದೇವರು, ಹೀಗೆ ಅನೇಕ ಆಯಾಯ ಕುಲದೇವತೆಯಾಗಿ ನರಸಿಂಹದೇವರು ಅಲ್ಲಲ್ಲಿ ಇದ್ದಾರೆ. ಅಂಥ ನರಸಿಂಹದೇವರ ಸ್ಮರಣೆ ಮಾಡಿದರೆ ಸಾಕು, ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನರಸಿಂಹದೇವರ ಸ್ಮರಣೆ ಅತ್ಯವಶ್ಯಕ. ಹೊಸ್ತಿಲನ್ನು ನೋಡ್ತೀವಿ, ಪ್ರತಿನಿತ್ಯ ಹೊಸ್ತಿಲು ನೋಡಿದಾಗ ನರಸಿಂಹದೇವರ ಸ್ಮರಣೆ ಬರಬೇಕು ನಮಗೆ. ಯಾಕೆ? ಹೊಸ್ತಿಲ ಮೇಲೆ ಕುಳಿತುಕೊಂಡು ಹಿರಣ್ಯಕಶಿಪುವಿನ ಎದೆಯನ್ನು ಬಗೆದಿದ್ದಾನೆ. ಆದ್ದರಿಂದಲೇ ಹೊಸ್ತಿಲು ನೋಡಿದಾಗ ನರಸಿಂಹದೇವರ ಸ್ಮರಣೆ ಬರಬೇಕು. ನರಸಿಂಹದೇವರು ಸ್ಮರಣೆ ಮಾಡ್ತಾ ಸ್ತ್ರೀಯರು ಹೊಸ್ತಿಲ ಪೂಜೆಯನ್ನು ಮಾಡಬೇಕು. ಆ ಹೊಸ್ತಿಲನ್ನು ನೋಡಿದಾಗಲೇ ಪುರುಷರಾಗಲಿ ಸ್ತ್ರೀಯರಾಗಲಿ ನರಸಿಂಹದೇವರ ಸ್ಮರಣೆ ಬರುವಂತೆ ಆಗಬೇಕು. ಇನ್ನು ಕಂಬವನ್ನು ನೋಡಿದಾಗ ನರಸಿಂಹದೇವರ ಸ್ಮರಣೆ ಬರಬೇಕು. ಎಲ್ಲಿ ಕಂಬವನ್ನು ನೋಡಿದರೂ ಕೂಡ ನರಸಿಂಹದೇವರ ಸ್ಮರಣೆ ಬರಬೇಕು. ಯಾಕೆ? ಕಂಬದಿಂದ ನರಸಿಂಹದೇವರು ಆವಿರ್ಭೂತರಾಗಿತ್ತು. ಸ್ತಂಭಾರ್ಭಕ, ಸ್ತಂಭ ಸಂಭೂತ, ಆ ಸ್ತಂಭದಿಂದಲೇ ಆವಿರ್ಭೂತನಾಗಿದ್ದಾನೆ. ಆದ್ದರಿಂದ ನರಸಿಂಹರೂಪಿಯಾದ ಪರಮಾತ್ಮ ಎಲ್ಲಾದರೂ ಕಂಬವನ್ನು ನೋಡಿದ ಕೂಡಲೇ ನರಸಿಂಹದೇವರ ಸ್ಮರಣೆ ಬರಬೇಕು. ಇನ್ನು ಉಗುರು, ಪ್ರತಿನಿತ್ಯ ಉಗುರನ್ನು ನೋಡ್ತೇವೆ. ಆ ಉಗುರನ್ನು ನೋಡಿದ ಕೂಡಲೇ ನಮಗೆ ನರಸಿಂಹದೇವರ ಸ್ಮರಣೆ ಬರಬೇಕು. ಯಾಕೆ? ಆ ಉಗುರುಗಳೇ ವಜ್ರಾಯುಧಗಳಂತೆ ಇದ್ದು ಆ ನರಸಿಂಹದೇವರು ತಮ್ಮ ಉಗುರುಗಳನ್ನು ವಜ್ರಾಯುಧವನ್ನಾಗಿ ಮಾಡಿ ಆ ಹಿರಣ್ಯಕಶಿಪುವಿನ ಎದೆಯನ್ನು ಬಗೆದು ಅವನ ಅಂತ್ರಮಾಲೆಯನ್ನು, ಕರುಳಿನ ಮಾಲೆಯನ್ನು ಕೊರಳಿಗೆ ಹಾಕ್ಕೊಂಡಿದ್ದಾನೆ ಅಂತ ನಾವು ಪುರಾಣಗಳಲ್ಲಿ ಕೇಳ್ತೀವಿ. ಆದ್ದರಿಂದ ಉಗುರುಗಳನ್ನು ನೋಡಿದಾಗ ನರಸಿಂಹದೇವರ ಸ್ಮರಣೆ ಬರಬೇಕು. ಹೀಗೆ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ನರಸಿಂಹದೇವರ ಸ್ಮರಣೆಯನ್ನು ಮಾಡುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಅದೇ ರೀತಿಯಾಗಿ ಎಲ್ಲರೂ ಕ್ಷಕಾರವನ್ನು ಕೇಳಿದ ಕೂಡಲೇ, ಕ್ಷಕಾರವನ್ನು ನಾವು ಓದುವಾಗ ನೋಡಿದ ಕೂಡಲೇ, ಕ್ಷಕಾರವನ್ನು ಉಚ್ಚಾರ ಮಾಡಿದ ಕೂಡಲೇ ನರಸಿಂಹದೇವರ ಸ್ಮರಣೆ ನಮಗೆ ಬರಬೇಕು. ಯಾಕೆ ಅಂದರೆ ನರಸಿಂಹ ಕ್ಷಸ್ಯ ದೇವತಾ ಅಂತ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದಾರೆ. ಪ್ರತಿಯೊಂದು ಮಾತೃಕಾಗಳಿಗೆ, ಪ್ರತಿಯೊಂದು ವರ್ಣಗಳಿಗೆ ಒಂದು ಪ್ರತಿಪಾದ್ಯವಾದ ನಿಯಾಮಕವಾದ ಒಂದು ಭಗವದ್ ರೂಪ ಇದೆ. ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ಇಂ ಇಂದ್ರಾಯ ನಮಃ ಅಂತ ಈ ರೀತಿಯಾಗಿ ಇಲ್ಲಿ ಪ್ರತಿಯೊಂದು ವರ್ಣಗಳಿಗೂ ಪ್ರತಿಪಾದ್ಯವಾದ ಭಗವದ್ ರೂಪಗಳಿದ್ದಾವೆ. ಆದರೆ ಕ್ಷಮ್ ಎಂಬತಕ್ಕಂತಹ ರೂಪಕ್ಕೆ ಪ್ರತಿಪಾದ್ಯವಾದ ನಿಯಾಮಕವಾದ ರೂಪ ಯಾವುದು ಅಂತ ಕೇಳಿದರೆ ಅದು ನರಸಿಂಹ. ನರಸಿಂಹ ಕ್ಷಸ್ಯ ದೇವತಾ. ಯಾಕೆ ಕ್ಷಕಾರಕ್ಕೆ ಯಾಕೆ ನರಸಿಂಹದೇವರನ್ನು ಇಟ್ಟುಕೊಂಡ್ರು ಅಂದರೆ ಅಲ್ಲಿ ಕ್ಷಕಾರದಲ್ಲಿ 2 ಅಕ್ಷರ ಸೇರಿದೆ. ಬರೇ ಕನೂ ಸೇರಿಲ್ಲ, ಬರೇ ಶನೂ ಸೇರಿಲ್ಲ. ಕಷಯೋರ್ಯೋಗೆ ಕ್ಷಃ, ಕಕಾರ ಶಕಾರ ಸೇರಿದರೆ ಕ್ಷ. ಹಾಗೆ ಇಲ್ಲಿ ಕೇವಲ ನರನೂ ಅಲ್ಲ, ಕೇವಲ ಸಿಂಹನೂ ಅಲ್ಲ, ನರ ಸಿಂಹ 2 ಸೇರಿ ಒಂದು ರೂಪ. ಆದ್ದರಿಂದ ಅಲ್ಲಿ ಹೇಗೆ 2 ವರ್ಣಗಳು ಸೇರಿ ಕ್ಷ ಎನ್ನುವ ಒಂದು ಅಕ್ಷರ ಆಗಿದೆಯೋ ಹಾಗೆ ಇಲ್ಲಿ 2 ರೂಪಗಳು ಸೇರಿ ನರಸಿಂಹ ಆಗಿದೆ. ಆದ್ದರಿಂದ ಕ್ಷ ಎನ್ನುವ ಒಂದು ಅಕ್ಷರದಿಂದ ಪ್ರತಿಪಾದ್ಯವಾದ ನಿಯಾಮಕವಾದ ರೂಪ ಅದು ಯಾವುದು ಅಂತ ಕೇಳಿದರೆ ಅದು ನರಸಿಂಹ. ನಾರಾಯಣ ವರ್ಮದಲ್ಲಿ ದುರ್ಗೇಶ್ವಟವ್ಯಾಜಿಮಖಾದಿಶು ಪ್ರಭು ಪಾಯಾನ್ ನೃಸಿಂಹೋ ಸುರಯೂಥಪಾರಿ ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವ್ಯಪೇದುರ್ನ್ಯಪತುಂಶ್ಚ ಗರ್ಭಾ. ಈ ನರಸಿಂಹದೇವರನ್ನು ಎಲ್ಲೆಲ್ಲಿ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂದರೆ ದುರ್ಗೇಶ್ವಟವ್ಯಾಜಿ
ಮಖಾದಿಷು ಪ್ರಭು. ದುರ್ಗಮವಾದ ಪ್ರದೇಶಗಳು, ಕಾಡಿನಲ್ಲಿ ಯುದ್ಧ ಮಾಡತಕ್ಕಂಥ ಪ್ರಸಂಗದಲ್ಲಿ, ಯಜ್ಞಯಾಗಾದಿಗಳಲ್ಲಿ ನರಸಿಂಹದೇವರು ನಮ್ಮನ್ನು ರಕ್ಷಣೆ ಮಾಡಲಿ. ನಾರಾಯಣ ಕವಚದಲ್ಲಿ, ನಾರಾಯಣ ವರ್ಮದಲ್ಲಿ ಯಾವ್ಯಾವ ದೇವತೆ ಎಲ್ಲೆಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ನರಸಿಂಹದೇವರನ್ನು ಹೇಳುವಾಗ ದುರ್ಗಮವಾದ ಕಾಡು ಮುಂತಾದ ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಪೊದೆ ಮುಂತಾದವುಗಳಲ್ಲಿ ಅಲ್ಲಿ ರಕ್ಷಣೆ ಮಾಡಬೇಕಾದವನು ನರಸಿಂಹ. ಆದ್ದರಿಂದ ಅಂತಹ ನರಸಿಂಹದೇವರನ್ನು ಸ್ಮರಣೆ ಮಾಡಬೇಕು. ಹೀಗೆ ಕಂಬದಲ್ಲಿ, ಹೊಸ್ತಿಲಿನಲ್ಲಿ ಮತ್ತು ಕ್ಷ ಎನ್ನುವ ಅಕ್ಷರದಲ್ಲಿ, ಅಕ್ಷರದಿಂದ ಪ್ರತಿಪಾದ್ಯವಾದ ರೂಪ ಭಗವಂತ, ಆದ್ದರಿಂದ ಅಲ್ಲಿಯೂ ಕೂಡ ನರಸಿಂಹದೇವರ ಸ್ಮರಣೆ ನಡಿಬೇಕು. ಇನ್ನು ಸಾಯಂಕಾಲದ ಹೊತ್ತು ಅವನು ತಾನು ಹಿರಣ್ಯಕಶಿಪುವನ್ನು ಸೆದೆ ಬಡಿದಿದ್ದಾನೆ. ಆದ್ದರಿಂದ ನಾವು ಸಾಯಂಕಾಲದ ದಿವಸ ನರಸಿಂಹದೇವರ ಸಾಯಂಕಾಲದ ಹೊತ್ತಿನ ಸ್ಮರಣೆ ಮಾಡಿದರೆ ಅದು ವಿಶೇಷ ಫಲದಾಯಕ. ಹೀಗೆ ನರಸಿಂಹರೂಪಿಯಾದ ಪರಮಾತ್ಮ ಪ್ರಕಟಗೊಂಡು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಉಗ್ರ ರೂಪವನ್ನು ತಾಳಿ ನಿಂತಿದ್ದಾನೆ. ಆಚಾರ್ಯರು ಹೇಳೋದು ಹಾಗೆ ಮಂತ್ರದಲ್ಲಿ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ನರಸಿಂಹ ಮಂತ್ರ. ಇದಕ್ಕೆ ಅವರು ಹೇಳ್ತಕ್ಕಂಥ ಧ್ಯಾನ ಶ್ಲೋಕ ಈ ರೀತಿಯಾಗಿದೆ. ಧ್ಯಾಯೇನ್ ನೃಸಿಂಹ ಮುರುವೃತ್ತ ರವಿತ್ರಿನೇತ್ರಂ ಜಾನುಪ್ರಸಕ್ತ ಕರಯುಗ್ಮ ಮಥಾಪರಾಭ್ಯಾಂ ಚಕ್ರಂ ದರಂಚ ದತತಂ ಪ್ರಿಯಾ ಸಮೇತಂ ತಿಗ್ಮಾಂಶುಕೋಟ್ಯಧಿಕ ತೇಜಸಮಗ್ರ ಶಕ್ತಿಂ ಅಂತ ಜಾನುವಿನ ಮೇಲೆ 2 ಕೈಯನ್ನು ಇಟ್ಟುಕೊಂಡಿದ್ದಾನೆ. ಇನ್ನೆರಡು ಕೈಗಳಿಂದ ಶಂಖಚಕ್ರಗಳನ್ನು ಧಾರಣೆ ಮಾಡಿದ್ದಾನೆ. ಲಕ್ಷ್ಮೀ ಸಮೇತನಾಗಿದ್ದಾನೆ. ಇಂಥ ನರಸಿಂಹನನ್ನು ಧ್ಯಾನ ಮಾಡಬೇಕು. ಆ ಮಂತ್ರ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಅಥವಾ ಮೃತ್ಯುಂ ನಮಾಮ್ಯಹಂ ಅಂತ ಅದು ನರಸಿಂಹ ಮಂತ್ರ. ಆ ನರಸಿಂಹ ಮಂತ್ರ ಜಪ ಮಾಡೋದರಿಂದ ನಮಗೆ ಅನೇಕ ಪಾಪಗಳು, ಅನೇಕ ದುರಿತಗಳು, ಅನೇಕ ಕಷ್ಟಗಳು ಎಲ್ಲ ಪರಿಹಾರವಾಗ್ತದೆ ಅಂತ ಅಭಿಪ್ರಾಯದಲ್ಲಿ ಹೇಳಿದ್ದು. ಇಂಥ ನರಸಿಂಹದೇವರು ಪ್ರಾದುರ್ಭೂತರಾಗಿ ಹಿರಣ್ಯಕಶಿಪುವಿನ ದಮನ ಆದ ಮೇಲೆ ಅವನನ್ನು ಸ್ತೋತ್ರ ಮಾಡುವುದಕ್ಕೋಸ್ಕರ ಲಕ್ಷ್ಮೀದೇವಿಯೂ ಭೀತಳಾದಂತೆ ಪ್ರಹ್ಲಾದನನ್ನು ಕಳಿಸಿದಳು ಅಂತ ಹೇಳ್ತಾಳೆ. ಭೀತಳಾಗಿದ್ದಲ್ಲ, ಆ ಪ್ರಹ್ಲಾದನಿಗೆ ಆ ಕೀರ್ತಿಯನ್ನು ಕೊಡಬೇಕು ಎನ್ನುವ ಉದ್ದೇಶದಿಂದ ಲಕ್ಷ್ಮೀದೇವಿಯೂ ಕೂಡ ಆ ಪ್ರಹ್ಲಾದನನ್ನು ನರಸಿಂಹದೇವರ ಮುಂದಿಟ್ಟಳು. ಯಾವಾಗಲೂ ನಿತ್ಯಾವಿಯೋಗಿನಿ, ಆದ್ದರಿಂದ ಅವಳಿಗೆ ಯಾಕೆ ಪರಮಾತ್ಮನಿಂದ ಭಯ, ಆದ್ದರಿಂದ ಭೀತಳಾದಂತೆ ತೋರಿಸಿದ್ಲು ಅಂತ ಅದಕ್ಕೆ ಅಭಿಪ್ರಾಯ. ಬ್ರಹ್ಮಾದಿಗಳು ಕೂಡ ತಾವೇ ಸ್ತೋತ್ರ ಮಾಡ್ಬೋದಾಗಿತ್ತು. ಆ ಭಕ್ತನಾದ ಪ್ರಹ್ಲಾದನಿಗೆ ಮೆಚ್ಚಿ ಬಂದಿರತಕ್ಕಂತಹ ಆ ನರಸಿಂಹ ರೂಪ, ಆದ್ದರಿಂದ ಆ ನರಸಿಂಹದೇವರಿಗೆ ಪ್ರಹ್ಲಾದನ ಒಂದು ಮಹತ್ವವನ್ನು ತಿಳಿಸಬೇಕಾಗಿತ್ತು. ಅದಕ್ಕೋಸ್ಕರ ಬ್ರಹ್ಮಾದಿಗಳಿಗೂ ಆ ಬುದ್ಧಿಯನ್ನು ಹಾಕಿ ದೇವರು ಬ್ರಹ್ಮಾದಿಗಳು ಅವನನ್ನು ಪರಮಾತ್ಮನ ಮುಂದೆ, ನರಸಿಂಹದೇವರ ಮುಂದೆ ಕಳಿಸುವಂತೆ ಮಾಡಿದ್ದಾನೆ. ಪ್ರಹ್ಲಾದ ಎದುರುಗಡೆ ನಿಂತು ನಾನಾ ವಿಧವಾಗಿ ಸ್ತೋತ್ರ ಮಾಡ್ತಾನೆ. ಮನ್ಯೇ ಧನಾಭಿಜನ ರೂಪ ತಪಶ್ರುತೌಜಃ ತೇಜಃ ಪ್ರಭಾವ ಬಲ ಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಪರಮಾತ್ಮ ನರಸಿಂಹರೂಪಿಯಾದ ಭಗವಂತನೇ, ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ನಿನ್ನ ಸ್ತೋತ್ರ ನಿರಂತರ ಮಾಡ್ತಾನೇ ಇದ್ದಾರೆ. ಅನಂತ ಗುಣದಿಂದ ಪರಿಪೂರ್ಣನಾದವ ನೀನು. ಇಂದಿಗೂ ಕೂಡ ಅವರು ನಿನ್ನ ಗುಣಗಳ ಅಂತ್ಯವನ್ನು ಕಾಣಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಗುಣಭೂಯಿಷ್ಠನಾದ ನಿನ್ನನ್ನು ಅಸುರ ಜಾತಿಯಲ್ಲಿ ಹುಟ್ಟಿರತಕ್ಕಂತಹ ನಾನು ಏನು ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಸ್ವಾಮಿ ಅಂತ ಪ್ರಾರಂಭದಲ್ಲಿ ಹೇಳ್ತಾ, ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಯಾವುದು ಕ್ವಾಲಿಫಿಕೇಷನ್ ಯಾವುದು ಅಂತ ಕೇಳಿದರೆ, ನರಸಿಂಹರೂಪಿಯಾದ ಭಗವಂತನೇ, ಯಾವ ಆಸ್ತಿ, ಯಾವ ಸೌಂದರ್ಯ, ಯಾವ ದುಡ್ಡು, ಯಾವ ವಂಶ, ಯಾವ ಶಾಸ್ತ್ರಶ್ರವಣ, ಯಾವ ದೇಹಬಲ, ಇದ್ಯಾವುದು ನಿನ್ನ ಆರಾಧನೆಗೆ ಉಪಯೋಗ ಬೀಳುವುದಿಲ್ಲ. ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಭಕ್ತಿ ಒಂದೇ ನಿನ್ನ ಆರಾಧನೆಗೆ ಬೇಕಾಗಿರತಕ್ಕಂಥದ್ದು. ನಿನ್ನ ಪ್ರೀತಿ ಆಗಬೇಕು ಅಂತಾದರೆ ಅನನ್ಯವಾದ ಭಕ್ತಿಯನ್ನು ಮಾಡಿದರೆ ಮಾತ್ರ ಆಗುತ್ತಷ್ಟೇ ಹೊರತು ಇನ್ಯಾವುದರಿಂದಲೂ ಆಗುವುದಿಲ್ಲ. ನನ್ನ ಹತ್ರ ಸಂಪತ್ತಿದೆ, ನಿನ್ನ ಭಕ್ತಿಯನ್ನು, ನಿನ್ನ ಅನುಗ್ರಹ ಪಡಿತೇನೆ ಅಂದರೆ ಆಗೋದಿಲ್ಲ. ಒಳ್ಳೆಯ ಕುಲದಲ್ಲಿ ಸತ್ಕುಲ ಪ್ರಸೂತನಾಗಿದ್ದೇನೆ, ನಿನ್ನ ಅನುಗ್ರಹವನ್ನು ಪಡಿತೇನೆ, ಆಗೋದಿಲ್ಲ. ಒಳ್ಳೆಯ ಔದಾರ್ಯ, ಶಾಸ್ತ್ರ ಶ್ರವಣ,
ಒಳ್ಳೆ ಪಾಂಡಿತ್ಯ ಇದೆ, ಆದ್ದರಿಂದ ನಿನ್ನ ಅನುಗ್ರಹ ಪಡಿತೇನೆ ಅಂದರೆ ಅದೂ ಸಾಧ್ಯ ಇಲ್ಲ. ಒಳ್ಳೆಯ ದೇಹಬಲ ಇದೆ ನನಗೆ, ಆದ್ದರಿಂದ ನಾನು ನಿನ್ನ ಅನುಗ್ರಹವನ್ನು ಪಡಿತೇನೆ ಅಂದರೆ ಅದೂ ಸಾಧ್ಯ ಇಲ್ಲ. ಭಕ್ತ್ಯಾ ತುತೋಷ ಭಗವಾನ್ ನನು ಯೂಥಪಾಯ. ಹಿಂದೆ ಗಜೇಂದ್ರನಿಗೆ ಅವನ ಜಾತಿ, ಅವನ ಕುಲ, ಅವನ ಸಂಪತ್ತು, ಅವನ ಶಾಸ್ತ್ರಶ್ರವಣ ಇದನ್ನು ನೋಡಿ ನೀನು ಅವನಿಗೆ ಅನುಗ್ರಹ ಮಾಡಿದ್ಯಾ? ಏನೂ ಇಲ್ಲ. ಭಕ್ತಿಯ ಅನನ್ಯವಾದ ಭಕ್ತಿಯಿಂದ ನಾರಾಯಣ ಕಿಲಗುರೋ ಭಗವನ್ ನಮಸ್ತೆ ಅಲ್ಲಿರುವ ಒಂದು ಪದ್ಮವನ್ನು ನಿನಗೆ ಅರ್ಪಣೆ ಮಾಡಿದ್ದರಿಂದ ನೀನು ಬಂದು ಅವನನ್ನು ರಕ್ಷಣೆ ಮಾಡಿದ್ದಿ. ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್. ಆ ಚಕ್ರದಿಂದ ನಕ್ರವದನವನ್ನು ಸೀಳಿ ಆ ಗಜೇಂದ್ರನನ್ನು ರಕ್ಷಣೆ ಮಾಡಿದ್ದಿ ಅಂತ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ವಿಪ್ರಾದ್ವಿಷಡ್ಗುಣಯುತಾದರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ. ಒಬ್ಬ ಬ್ರಾಹ್ಮಣನಿಗೆ 12 ಗುಣಗಳಿದ್ದಾವೆ. ಜ್ಞಾನ, ಸತ್ಯ, ದಮ, ಶಮ, ಅಮಾತ್ಸರ್ಯ, ಹ್ರೀಹಿ, ತಿತಿಕ್ಷಾ, ಅನಸೂಯ, ದಾನ, ಯಜ್ಞ, ತಪಸ್ಸು, ಶ್ರುತ ಅಂತ 12 ಗುಣಗಳಿದ್ದಾವೆ. ಈ 12 ಗುಣಗಳು ಇದ್ದು ಭಗವದ್ಭಕ್ತಿ ಅಂತನ್ನುವ ಒಂದು ಗುಣ ಇಲ್ಲ ಅಂತಾದರೆ, ಈ 12 ಗುಣಗಳೂ ಇಲ್ಲದೇ ಇರತಕ್ಕಂಥ ಭಗವದ್ಭಕ್ತಿ ಎನ್ನುವ ಒಂದೇ ಒಂದು ಗುಣ ಇರತಕ್ಕಂತಹ ಒಬ್ಬ ಚಂಡಾಲ ಆ ಬ್ರಾಹ್ಮಣನಿಗಿಂತ ಶ್ರೇಷ್ಠ. ಆದ್ದರಿಂದ ಭಕ್ತಿಯಿಂದ ನಿನ್ನನ್ನು ಆರಾಧನೆ ಮಾಡಿದರೆ ನೀನು ಒಲಿತಿ ಅಷ್ಟೇ ಹೊರತು ಬೇರೆ ಇನ್ಯಾವುದರಿಂದಲೂ ಕೂಡ ಒಲಿಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ದೇಹದಲ್ಲಿ ಈ ಯಜಮಾನನನ್ನು ಅನೇಕ ಇಂದ್ರಿಯಗಳು ಸೆಳೀತಾ ಇರ್ತವೆ. ಚಕ್ಷುರಿಂದ್ರಿಯ ಇದೆ. ಚಕ್ಷುರಿಂದ್ರಿಯ ರೂಪದ ಕಡೆ ಸೆಳೀತಾ ಇರ್ತದೆ. ಮೂಗಿದೆ, ಅದು ಗಂಧದ ಕಡೆ ಆಕರ್ಷಿತವಾಗ್ತಾ ಹೋಗ್ತದೆ. ಶ್ರೋತ್ರೇಂದ್ರಿಯ ಶಬ್ದದ ಕಡೆ, ತ್ವಗಿಂದ್ರಿಯ ಸ್ಪರ್ಶದ ಕಡೆ. ಹೀಗೆ ಒಂದೊಂದು ಇಂದ್ರಿಯಗಳು ಕೂಡ ಒಂದೊಂದು ಪದಾರ್ಥದ ಕಡೆ, ವಿಷಯಗಳ ಕಡೆ ಅದು ಏನಾಗ್ತಾ ಇದೆ, ಸೆಳೀತಾ ಇರ್ತದೆ. ಆದರೆ ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಾಗ ಈ ಇಂದ್ರಿಯಗಳು ಆದಷ್ಟು ಬಹಿರ್ಮುಖವಾಗದೆ ಅಂತರ್ಮುಖಿ ಆಗ್ತವೆ. ಇದಕ್ಕೆ ಒಂದು ದೃಷ್ಟಾಂತ ಕೊಡ್ತಾನವನು. ಒಂದೊಂದು ಇಂದ್ರಿಯಗಳು ಒಂದೊಂದು ಕಡೆ ಎಳಿತಾ ಇರೋದಕ್ಕೆ ಬಹುಪತ್ನಿಯ ಇವ ಅಂತ ಹೇಳ್ತಾನೆ. ಒಬ್ಬ ರಾಜನಿಗೆ ಅನೇಕ ಪತ್ನಿಯರಿರ್ತಾರೆ. ಒಂದು ಪತ್ನಿ ಇಲ್ಲಿ ಬಾ ಅಂತ ಹೇಳ್ತಾಳೆ, ಇನ್ನೊಂದು ಪತ್ನಿ ಇಲ್ಲಿ ಬಾ ಅಂತ ಹೇಳ್ತಾಳೆ, ಆ ಸವತಿ ಇಲ್ಲಿ ಬಾ ಅಂತ ಹೇಳ್ತಾರೆ. ಎಲ್ಲಿಗೆ ಹೋಗಬೇಕು ಅವನು? ಹಾಗೆ ಈ ದೇಹ ಪತಿಯಾಗಿರತಕ್ಕಂತಹ ಈ ಜೀವನಿಗೂ ಕೂಡ ಅನೇಕ ಪತ್ನಿಯರಂತೆ, ಅನೇಕ ಸವತಿಯರಂತೆ. ಈ ಇಂದ್ರಿಯಗಳೇ ಸವತಿಯರು. ಅದು ಅಲ್ಲಿ ಬಾ ಅಂತ ಕರೀತದೆ, ಇಲ್ಲಿ ಬಾ ಅಂತ ಕರೀತದೆ. ಈ ಇಂದ್ರಿಯ ಇಲ್ಲಿ ಬಾ ಅಂತ ಕರೀತದೆ. ಮನಸ್ಸು ಹತೋಟಿಯಲ್ಲಿ ಇಲ್ಲದೇ ಇದ್ದಾಗ ಇವೆಲ್ಲವೂ ಕೂಡ ನಡೀತಾ ಇರ್ತದೆ. ಆದ್ದರಿಂದ ಮನಸ್ಸನ್ನು ಹತೋಟಿಯಲ್ಲಿಡಬೇಕು. ನರಸಿಂಹದೇವರೇ, ನಿನ್ನ ಅನುಗ್ರಹದಿಂದ ಇದು ಸಾಧ್ಯ ಅಂತ ಹೇಳ್ತಾ, ಈ ರೀತಿಯಾಗಿ ನಮ್ಮ ಇಂದ್ರಿಯಗಳು ಆದಷ್ಟು ಎಲ್ಲಿರಬೇಕು ಅಂದರೆ ನಿನ್ನಲ್ಲಿ ಅಷ್ಟು ಇಂದ್ರಿಯಗಳು ಕೂಡ ಅದು ಹೋದಾಗ ಮಾತ್ರ ಅದು ಸಾರ್ಥಕವಾಗ್ತದೆ. ಒಂದು ಜ್ಞಾನ ಇಂದ್ರಿಯಗಳು ಅಂತ ಯಾವ್ಯಾವಿದ್ದಾವೋ ಆ ಜ್ಞಾನೇಂದ್ರಿಯಗಳು ಎಲ್ಲವೂ ಕೂಡ ಅದು ಪರಮಾತ್ಮನ ಕಡೆಗೆ ಹೋಗಬೇಕು. ಮನಸ್ಸು ನಿನ್ನ ಕಡೆ ನೆಲೆಸಿರಬೇಕು. ಕಣ್ಣುಗಳು ನಿನ್ನನ್ನು ಕಾಣೋದರಲ್ಲಿ ಇರಬೇಕು. ವಾಗೀಂದ್ರಿಯ ನಿನ್ನನ್ನು ಸ್ತುತಿಸೋದರಲ್ಲಿರಬೇಕು. ಕೈಗಳು ನಿನ್ನ ಅರ್ಚನೆಯಲ್ಲಿ ತೊಡಗಬೇಕು. ಕಿವಿಗಳು ನಿನ್ನ ಮಹಿಮೆಯನ್ನು ಕೇಳೋದರಲ್ಲಿ ತೊಡಗಬೇಕು. ಕಾಲುಗಳು ತೀರ್ಥಕ್ಷೇತ್ರ ಯಾತ್ರೆಯಲ್ಲಿ ಆಸಕ್ತಿಯನ್ನು ಹೊಂದಬೇಕು. ಹೀಗೆ ಇವು ಯಾವ ಅಂಗಗಳು ನಿನ್ನನ್ನು ಸೇವಿಸದೆ ನಿನ್ನಲ್ಲಿ ಭಕ್ತಿಯನ್ನು ಪಡಿಬೇಕು ಅಂದರೆ ಅದು ಹೇಗೆ ಸಾಧ್ಯ? ಆದ್ದರಿಂದ ನಾವು ಧ್ಯಾನ ಮಾಡಬೇಕು ಅಂತಾದರೆ ಭಕ್ತಿ ಜ್ಞಾನಗಳು ಅವಶ್ಯಕ. ಆ ಭಕ್ತಿ ಜ್ಞಾನ ಇಲ್ಲದೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. 6 ವಿಧವಾದ ಈ ಸೇವೆ ಮಾಡದೆ ಭಕ್ತಿ ಜ್ಞಾನಗಳು ಯಾವುದು ಕೂಡ ದೊರೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ 6 ಇಂದ್ರಿಯಗಳಿಂದ ನಾವು ಈ ಸೇವೆಯನ್ನು ಮಾಡಿದಾಗ ಮಾತ್ರ ಜ್ಞಾನ ಭಕ್ತಿಗಳು ನಮ್ಮಲ್ಲಿ ಒಡಮೂಡಿ ಧ್ಯಾನವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಧ್ಯಾನದಿಂದ ಪರಮಾತ್ಮನನ್ನು ಅಪರೋಕ್ಷೀಕರಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ದೃಷ್ಟಿಯಿಂದ ನರಸಿಂಹದೇವರೇ, ನಿಮ್ಮ ಒಂದು ಅನುಗ್ರಹದಿಂದ ನಾವೆಲ್ಲರೂ ಕೂಡ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಇಷ್ಟಗಳನ್ನು ಪಡೆದುಕೊಂಡು ಆ ಪರಮ ಮುಖ್ಯ ಸ್ಥಾನವಾದ
ಆ ವೈಕುಂಠವನ್ನು ಹೋಗಲಿಕ್ಕೆ ಏನಾದರೂ ಈ ಜನ್ಮದಲ್ಲೆಲ್ಲ ಯಾವುದಾದ್ರೂ ಒಂದು ಜನ್ಮದಲ್ಲಿ ಸಾಧನೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ನರಸಿಂಹದಿಯ ಜಯಂತಿ ನಿಮಿತ್ತ ಈ ನರಸಿಂಹರ ಸ್ಮರಣೆಯನ್ನು ಮಾಡಿದ್ದಾಗಿದೆ. ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.